ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಎಲ್ಲ ಒಂದು ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿದೆ. ಈಗ ತಾನೇ ಕೆಇಎ ಕಡೆಯಿಂದ ಜಸ್ಟ್ ಒಂದು ನೋಟಿಫಿಕೇಶನ್ ಬಂತು. ಕಳೆದ 2-3 ದಿನದಿಂದ ವಿದ್ಯಾರ್ಥಿಗಳಿಗೆ ತಲೆ ಕೆಟ್ಟೋಗಿತ್ತು. ಈಗ ನಿಮ್ಮೆಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ. ಕೆಇಎ ಕಡೆಯಿಂದ ಬಂದಿರುವಂತಹ ಗುಡ್ ನ್ಯೂಸ್ ಬಗ್ಗೆ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ನೋಡಿ, ಕೆಇಎ ಕಡೆಯಿಂದ ಅಫಿಷಿಯಲ್ ಆಗಿ ಬಂದಿರುವಂತಹ ನೋಟಿಫಿಕೇಶನ್ ಆದ್ರೆ ತೋರಿಸ್ತೀನಿ. ಇಲ್ಲಿ ಅಡ್ಮಿಷನ್ ಸೆಕ್ಷನ್ ಅಲ್ಲಿ ಯುಜಿಸಿಇಟಿ 2024 ಅಂತ ಇದೆ. ನೋಡಿ, ಇಲ್ಲಿ ಯುಜಿಸಿಇಟಿ 2024 ಫೈನಲ್ ಚಾನ್ಸ್ ಟು ರೆಕ್ಟಿಫೈ ದ ಮಿಸ್ಟೇಕ್ಸ್ ಇನ್ ದ ಅಪ್ಲಿಕೇಶನ್. ನಿಮಗೆ ನಿಮ್ಮ ಒಂದು ಅಪ್ಲಿಕೇಶನ್ ಅಲ್ಲಿ ಏನೇನು ಮಿಸ್ಟೇಕ್ಸ್ ಇದೆ, ಇಷ್ಟು ದಿನದಿಂದ ನಿಮ್ದು ಅದು ಇದು ಮಿಸ್ಟೇಕ್ ಇದೆ ಅಂತ ಹೇಳ್ತಿದ್ರು ನೀವು. ರೂರಲ್ ಆಗಿರ್ಬೋದು, ಕನ್ನಡ ಮೀಡಿಯಂ, ಈ ರೀತಿಯಾಗಿ ನಿಮ್ಗೆ ಎಲ್ಲ ಸಾಕಷ್ಟು ಮಿಸ್ಟೇಕ್ಸ್ ಇದೆ ಅಂತ ನೀವು ವಿದ್ಯಾರ್ಥಿಗಳು ಕಾಮೆಂಟ್ ಮಾಡ್ತಾನೆ ಇದ್ರೆ 2 ದಿನದಿಂದ. ನೀವೊಂದು ವೆರಿಫಿಕೇಶನ್ ಏನೊಂದು ಲಿಸ್ಟ್ ಬಿಟ್ಟಿದ್ರು, ಡಾಕ್ಯುಮೆಂಟ್ ವೆರಿಫೈ ಲಿಸ್ಟ್ ಏನ್ ಬಿಟ್ಟಿದ್ರು, ಅದರಲ್ಲಿ ನಿಮ್ದು ಡೀಟೇಲ್ಸ್ ಎಲ್ಲ ನೋ ತೋರಿಸ್ತಿದೆ, SNQ ಕೋಟ ಪ್ರಾಬ್ಲಮ್ ಆಗ್ತಿದೆ, ಈ ರೀತಿ ಎಲ್ಲ ಹೇಳ್ತಿದ್ರಲ್ಲ. ಈಗ ಇಲ್ಲಿ ನಿಮ್ಗೆ ಫೈನಲ್ ಚಾನ್ಸ್ ಕೊಟ್ಟಿದ್ದಾರೆ ರೆಕ್ಟಿಫೈ ಮಾಡ್ಕೊಳ್ಳಕ್ಕೆ. ಆದ್ರೆ ನಿಮ್ಗೆ ಲಿಂಕ್ ಆದ್ರೆ ಕೊಟ್ಟಿಲ್ಲ, ಇದು PDF ಆದ್ರೆ ಆಗಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ PDF ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿ, ಓಕೆನಾ. ಇಲ್ಲಿ ನೋಡ್ಕೊಳ್ಳಿ, ಯುಜಿಸಿಇಟಿ 2024ಕ್ಕೆ ಅರ್ಜಿ ನೋಡಿ, ಇಲ್ಲಿ ಪ್ರಕಟಣೆ. ಅರ್ಜಿಯಲ್ಲಿನ ವಿವರಗಳು ತಪ್ಪಾಗಿದ್ದಲ್ಲಿ ಸರಿಪಡಿಸಿಕೊಳ್ಳಲು ಅಂತಿಮ ಅವಕಾಶ ಕೊಟ್ಟಿದ್ದಾರೆ. ಯುಜಿಸಿಇಟಿ 2024ಕ್ಕೆ ಅರ್ಜಿಯಲ್ಲಿನ ವಿವರಗಳನ್ನು ವಿವಿಧ ಇಲಾಖೆಗಳ ವೆಬ್ ಸರ್ವಿಸ್ ಮೂಲಕ ಪಡೆದ ಮಾಹಿತಿಯನ್ನು ಪರಿಶೀಲಿಸಿಕೊಳ್ಳಲು ಅಭ್ಯರ್ಥಿಗಳಿಗೆ 29/6/2024 ಪೋರ್ಟಲ್ ಅನ್ನು ತೆರೆಯಲಾಗಿದೆ. ಓಕೆನಾ. ಇದು 29ನೇ ತಾರೀಕು ನಿಮಗೆ ಬಿಟ್ಟಿದ್ದು, ನಿಮ್ಮೆಲ್ಲರಿಗೂ ಗೊತ್ತಿದೆ. ಡಾಕ್ಯುಮೆಂಟ್ ವೆರಿಫೈಡ್ ಲಿಸ್ಟ್ ಇದು. ಎಲ್ಲ ಮಾಹಿತಿ ಸರಿ ಇರುವವರು ಕೆಇಎಗೆ ಬರುವ ಅಗತ್ಯವಿಲ್ಲ ಅಂತ ಅವರಿಗೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲು ಸದ್ಯದಲ್ಲಿಯೇ ಕೆಇಎ ವೆಬ್ಸೈಟ್ ನಲ್ಲಿ ಅವಕಾಶ ಕಲ್ಪಿಸಲಾಗುವುದು. ಓಕೆನಾ. ಈಗ ಏನು ಎರರ್ ಇಲ್ಲ, ನಮ್ದೆಲ್ಲ ಕರೆಕ್ಟ್ ಆಗಿದೆ. ಕ್ಲಾಸ್ ಎ ಡಾಕ್ಯುಮೆಂಟ್ ವೆರಿಫೈಡ್ ಲಿಸ್ಟ್ ಅಲ್ಲಿ ಅನ್ನೋದಾದ್ರೆ ವಿದ್ಯಾರ್ಥಿಗಳು ನೀವೇನು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ನಿಮ್ಗೆ ವೆರಿಫಿಕೇಶನ್ ಸ್ಲಿಪ್ ಶೀಘ್ರದಲ್ಲೇ ಬರುತ್ತೆ. ಈಗ ಯಾರ್ಯಾರ್ದು ಎರರ್ ಇದೆ ಅಂತ ವಿದ್ಯಾರ್ಥಿಗಳು, ಅಭ್ಯರ್ಥಿಗಳ ಆನ್ಲೈನ್ ಪೋರ್ಟಲ್ ನಲ್ಲಿ ಗ್ರಹಿಸಿರುವ ಮಾಹಿತಿಗಳ ಬಗ್ಗೆ ವ್ಯತ್ಯಾಸವಿದ್ದಲ್ಲಿ ಅಂತಹ ಅಭ್ಯರ್ಥಿಗಳು ಯುಜಿಸಿಇಟಿ 2024ಕ್ಕೆ ಸಲ್ಲಿಸಿದ ಅರ್ಜಿ ಪ್ರತಿ, ಪ್ರವೇಶ ಪತ್ರ, ಅಗತ್ಯವಾದ ಎಲ್ಲಾ ಮೂಲ ದಾಖಲೆಗಳು ಮತ್ತು ಎಲ್ಲಾ ಪ್ರಮಾಣ ಪತ್ರಗಳ 2 ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಖುದ್ದಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇಲ್ಲಿ ಈ ಕೆಳಗೆ ತಿಳಿಸಿರುವ ದಿನಾಂಕಗಳಂದು ಹಾಜರಾಗಬಹುದಾಗಿದೆ. ಓಕೆನಾ. ನಿಮ್ಮದು ಅಪ್ಲಿಕೇಶನ್ ಏನಿದೆ ಈಗ ನೋಡಿ, ಎಲ್ಲಾ ಮೂಲ ದಾಖಲೆಗಳು, ಎಲ್ಲಾ ಪ್ರಮಾಣ ಪತ್ರಗಳ 2 ಸೆಟ್ ಜೆರಾಕ್ಸ್ ಬೇಕಾಗುತ್ತೆ. ಓಕೆನಾ. ನಿಮ್ದು ಅರ್ಜಿ ಪ್ರತಿ ಮತ್ತೆ ಪ್ರವೇಶ ಪತ್ರ ಇಲ್ಲಿ. ಓಕೆನಾ. ನೋಡಿ, ಇಲ್ಲಿ ವಿದ್ಯಾರ್ಥಿಗಳು ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನಿಮ್ಮದು ಏನಿದೆಯೋ ಅದು ನಿಮ್ದು ಒರಿಜಿನಲ್ ಡಾಕ್ಯುಮೆಂಟ್ ಒಂದು ತಗೊಂಡೋಗಿರಿ, 2 ಸೆಟ್ ಜೆರಾಕ್ಸ್ ಕೂಡ ತಗೊಂಡೋಗಿರಿ ನೀವು. ನೋಡಿ, ಈಗ ಯಾವ ರೀತಿ ಅಂದ್ರೆ, ನಿಮ್ಮದು ಏನಾದ್ರೂ ಸಮಸ್ಯೆ ಇದೆಯಾ, ಈಗ ಫಾರ್ ಎಕ್ಸಾಂಪಲ್ ನಿಮ್ದು ರೂರಲ್ ಇದೆ, ನಿಮ್ಗೆ ರೂರಲ್ ಎಲಿಜಿಬಲ್ ಇದೆ, ಆದ್ರೂ ರೂರಲ್ ತೋರಿಸ್ತಿಲ್ಲ ಅನ್ನೋದಾದ್ರೆ, ಓಕೆನಾ, ಅಲ್ಲಿ ನೀವು ರೂರಲ್ ಎಲಿಜಿಬಲ್ ಇದ್ರೆ ರೂರಲ್ ತೋರಿಸ್ತಿಲ್ಲ, ಅಥವಾ ಕನ್ನಡ ಮೀಡಿಯಂ ತೋರಿಸ್ತಿಲ್ಲ, ಮತ್ತೆ SNQ ಕೋಟಾ ಆಗಿ ನೀವು ಎಲಿಜಿಬಲ್ ಇದ್ರೆ ಆದ್ರೂ ನೋ ತೋರಿಸ್ತಿದೆ ಅಂತ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ, ನಿಮ್ದು ಒರಿಜಿನಲ್ ಡಾಕ್ಯುಮೆಂಟ್, ಈಗ ರೂರಲ್ಗೆ ಏನ್ ಮಾಡ್ತೀರಾ, ರೂರಲ್ ಸರ್ಟಿಫಿಕೇಟ್ ಒರಿಜಿನಲ್, ಅದ್ರ ಜೊತೆಗೆ 2 ಸೆಟ್ ಫೋಟೋ ಕಾಪೀಸ್ ತಗೊಂಡೋಗ್ಬೇಕು. ಅದ್ರ ಜೊತೆಗೆ ನಿಮ್ದು ಕೆಸಿಇಟಿ ಅಪ್ಲಿಕೇಶನ್ ಫಾರ್ಮ್ ಮತ್ತೆ ಅಡ್ಮಿಷನ್ ಟಿಕೆಟ್ ಅನ್ನ ತಗೊಂಡೋಗ್ಬೇಕಾಗುತ್ತೆ. ಅಡ್ಮಿಷನ್ ಟಿಕೆಟ್, ಕೆಸಿಇಟಿ ಅಪ್ಲಿಕೇಶನ್ ಫಾರ್ಮ್, ನಿಮ್ದು ಏನ್ ಎರರ್ ಇದೆ ಅದಕ್ಕೆ ಸಂಬಂಧಪಟ್ಟಂತ ಒರಿಜಿನಲ್ ಡಾಕ್ಯುಮೆಂಟ್ 2 ಕಾಪಿ, 2 ಸೆಟ್ ಆಫ್ ಫೋಟೋ ಕಾಪೀಸ್. ಓಕೆನಾ. ನೋಡಿ, ನಿಮ್ಗೆ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಈಗ ಏನು ಡಾಕ್ಯುಮೆಂಟ್ಸ್ ತಗೊಂಡೋಗ್ಬೇಕಂತ ನೋಡಿ, ಯಾರ್ಯಾರು ಯಾವಾಗ ತಗೊಂಡೋಗ್ಬೇಕು ಅನ್ನುವಂಥದ್ದು ಹೇಳ್ತೀನಿ. 4ನೇ ತಾರೀಕು ಬಂದ್ಬಿಟ್ಟು ಬೆಳಗ್ಗೆ 10 ಗಂಟೆಯಿಂದ 12:30 ಟೈಮಿಂಗ್ ಅಲ್ಲಿ ರ್ಯಾಂಕ್ 1 40,000 ರ್ಯಾಂಕಿಂಗ್ ವರೆಗೂ ಯಾರ್ಯಾರು ಸಮಸ್ಯೆ ಇದೆ, ಇಂಜಿನಿಯರಿಂಗ್ ಎನಿ ಅದರ್ ಡಿಸಿಪ್ಲೈನ್ ರ್ಯಾಂಕ್ ನಂಬರ್ಸ್, ಇಲ್ಲಿ ನೋಡಿ 1 ರ್ಯಾಂಕ್ ಇಂದ 40,000 ರ್ಯಾಂಕಿಂಗ್ ಯಾರ್ದಿದೆ ಅಂತ ಅವರು 4ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ 12:30 ನಿಮ್ಗೆ ನಿಮ್ದೇನು ಮಿಸ್ಟೇಕ್ಸ್ ಆಗಿದೆ ಅದನ್ನ ರೆಕ್ಟಿಫೈ ಮಾಡ್ಕೊಡ್ತಾರೆ. ನೀವು ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಕೆಇಎ ಆಫೀಸ್ ಮಲ್ಲೇಶ್ವರಂ ಬೆಂಗಳೂರು ಹೋಗ್ಬೇಕಾಗುತ್ತೆ. ಗೂಗಲ್ ಮ್ಯಾಪ್ ಅಲ್ಲಿ ನೀವು ಹಾಕಿದ್ರೆ ನಿಮ್ಗೆ ಅಡ್ರೆಸ್ ಆದ್ರೆ ಸಿಗುತ್ತೆ. ನೀವು ಗೂಗಲ್ ಮ್ಯಾಪ್ ಅಲ್ಲಿ ನೋಡ್ಕೊಂಡು ಅಲ್ಲಿಗೆ ಹೋಗ್ಬೋದಾಗಿರುತ್ತೆ. ಬೆಂಗಳೂರಲ್ಲಿ ಮಲ್ಲೇಶ್ವರಂಗೆ ಹೋಗ್ಬೋದು. ನೋಡಿ, ಇಲ್ಲಿ ಮತ್ತೆ ನಿಮಗೆ ಒಂದು 15 ಮತ್ತೆ ನೋಡಿ, ನೀವು 15 ನಿಮಿಷ ಮುಂಚೆ ಹೋಗಿರ್ಬೇಕಿಲ್ಲ. 10 ಗಂಟೆಗೆ ಅವ್ರು ರಿಪೋರ್ಟಿಂಗ್ ಟೈಮ್ ಹೇಳಿದ್ದಾರೆ ಅಂದ್ರೆ 9:45ಗೆ ನೀವು ಹೋಗಿ ಅಲ್ಲಿ ಇರಬೇಕಾಗುತ್ತೆ. ಮತ್ತೆ ರ್ಯಾಂಕ್ 40,000 1ರಿಂದ 80,000 ರ್ಯಾಂಕಿಂಗ್ ಇರೋರು 1:15ದಿಂದ 3 ಗಂಟೆ ಒಳಗಡೆ ಟೈಮಿಂಗ್ ಅಲ್ಲಿ ಹೋಗ್ಬೇಕಾಗುತ್ತೆ. ಓಕೆನಾ. ಕೆಇಎ ಆಫೀಸ್ಗೆ. ಮತ್ತೆ 80,000 1ರಿಂದ 1 ಲಕ್ಷ ರ್ಯಾಂಕಿಂಗ್ ಇರುವಂತವ್ರು ಎಷ್ಟೊತ್ತಿಗೆ ಹೋಗ್ಬೇಕಂದ್ರೆ 3 ಗಂಟೆಗಾದ್ರೆ ಹೋಗ್ಬೇಕಾಗುತ್ತೆ. ಓಕೆನಾ. ಮಧ್ಯಾಹ್ನ 3 ಗಂಟೆಗೆ. ಮತ್ತೆ 5ನೇ ತಾರೀಕು ಬಂದ್ಬಿಟ್ಟು 1,01,000ರಿಂದ 1,30,000 ರ್ಯಾಂಕಿಂಗ್ ಅವರು 10 ಗಂಟೆಯಿಂದ 12:30. ಮತ್ತೆ ಇಲ್ಲಿ 1,30,000 1 ರ್ಯಾಂಕಿಂಗ್ ಇಂದ 1,60,000 ರ್ಯಾಂಕಿಂಗ್ ಅವರು 1:15ದಿಂದ 3 ಗಂಟೆ ಒಳಗಡೆ ಹೋಗ್ಬೇಕಾಗುತ್ತೆ 5ನೇ ತಾರೀಕು. ಓಕೆನಾ. ಮತ್ತೆ ಇಲ್ಲಿ 3 ಗಂಟೆ ಆದ್ಮೇಲೆ
1,60,001 ರ್ಯಾಂಕಿಂಗ್ ಇಂದ 1,80,000 ರ್ಯಾಂಕಿಂಗ್ ವರೆಗೂ 3 ಗಂಟೆಗೆ ಹೋಗ್ಬೇಕಾಗುತ್ತೆ. ಓಕೆನಾ. ಮತ್ತೆ ಇಲ್ಲಿ 6ನೇ ತಾರೀಕು ನೀವು ಯಾರು ಹೋಗ್ಬೇಕಂದ್ರೆ 1,80,001 ಇಂದ 2,10,000 ವರೆಗೂ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ 10 ಗಂಟೆಯಿಂದ 12ವರೆಗೆ ಹೋಗ್ಬೇಕಾಗುತ್ತೆ. ಮತ್ತೆ ಇಲ್ಲಿ 1:15 ಇಂದ 3 ಗಂಟೆಗೆ ಯಾರು ಹೋಗ್ಬೇಕಾಗುತ್ತೆ ಅಂದ್ರೆ ಮತ್ತೆ 2,10,001 ರ್ಯಾಂಕಿಂಗ್ ಇಂದ ನೀವು ಲಾಸ್ಟ್ ರ್ಯಾಂಕ್ ಅಪ್ ಟು ಎಷ್ಟು ಲಾಸ್ಟ್ ರ್ಯಾಂಕ್ ಇದೆಯೋ ನೀವು ಅಲ್ಲಿ ಹೋಗ್ಬೇಕಾಗುತ್ತೆ. ಓಕೆನಾ. ಲಾಸ್ಟ್ ರ್ಯಾಂಕ್ ನಿಮ್ದು ಎಷ್ಟೇ ರ್ಯಾಂಕ್ ಇರ್ಲಿ ಮತ್ತೆ ನೀವು 1:15 ಇಂದ 3 ಗಂಟೆ 3 ಗಂಟೆ ಒಳಗಡೆ ನೀವು ಹೋಗ್ಬೇಕಾಗುತ್ತೆ. ನೋಡಿ 4ನೇ ತಾರೀಕಿಂದ 6ನೇ ತಾರೀಕು ಒಳಗಡೆ ನಿಮ್ದು ಏನೇನು ಮಿಸ್ಟೇಕ್ ಇದೆ ಎಲ್ಲ ರೆಡಿ ಮಾಡಿಸ್ಕೊಡ್ತಾರೆ KE ಅವರು. ನಿಮ್ಗೆ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇರ್ಲಿ ನಿಮ್ಮ ಎಲ್ಲ ಕಾಮೆಂಟ್ಸ್ಗೆ ಪ್ರತಿಯೊಂದು ಕಾಮೆಂಟ್ಸ್ಗೂ ರಿಪ್ಲೈ ಮಾಡ್ಬೇಕಂದ್ರೆ ನೀವು ನಮ್ಮ ಒಂದು ಚಾನಲ್ ನ ಸ್ಪೆಷಲ್ ಮೆಂಬರ್ ಆದ್ರೆ ನಿಮಗೆ ಪ್ರತಿ ಕಾಮೆಂಟ್ಗೂ ರಿಪ್ಲೈ ಆದ್ರೆ ಬರುತ್ತೆ. ಯಾವ ರೀತಿ ಸ್ಪೆಷಲ್ ಮೆಂಬರ್ ಆಗೋದನ್ನುವಂಥದ್ದನ್ನ ತೋರಿಸ್ತೀನಿ ನೋಡಿ. ಚಾನಲ್ ನೇಮ್ ಪಕ್ಕದಲ್ಲಿ ಜಾಯ್ನ್ ಅಂತ ಕಾಣ್ತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ಪೆಷಲ್ ಮೆಂಬರ್ ಇನ್ ಚಾನಲ್ ಗ್ಯಾರಂಟಿ ರಿಪ್ಲೈ ಫಾರ್ ಸ್ಟೂಡೆಂಟ್ಸ್ ಕಾಮೆಂಟ್ಸ್ 29 ರೂಪೀಸ್ ತೋರಿಸ್ತಿರುತ್ತೆ. ಅಲ್ಲಿ ಜಾಯ್ನ್ ಆಗಿ. ಜಾಯ್ನ್ ಆದ್ಮೇಲೆ ನಿಮ್ಮ ಒಂದು ಪೇಮೆಂಟ್ ಆಪ್ಷನ್ ತೋರಿಸುತ್ತೆ. ನಿಮ್ಮ ಪೇಮೆಂಟ್ ಆಪ್ಷನ್ ಅನ್ನು ನೀವು ಕ್ಲಿಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಕೊಡಿ. ಸಬ್ಸ್ಕ್ರೈಬ್ ಕೊಟ್ಟಾಗ ನಿಮ್ಮ ಒಂದು ಜಿಮೇಲ್ ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಎಲ್ಲ ಎಂಟರ್ ಮಾಡಿ ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಮಾಡಿದ್ಮೇಲೆ ನೀವು ನಮ್ಮ ಒಂದು ಚಾನಲ್ ಸ್ಪೆಷಲ್ ಮೆಂಬರ್ ಆಗ್ತೀರಾ. ಮತ್ತೆ ನಿಮ್ಮೆಲ್ಲ ಕಾಮೆಂಟ್ಸ್ಗೂ ರಿಪ್ಲೈ ಆದ್ರೆ ಸಿಗುತ್ತೆ.